ತಮಗೆಲ್ಲ ಗೊತ್ತಿದ್ದಂತೆ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳುವಂಥದ್ದು 107 ವರ್ಷ ಇತಿಹಾಸ ಇರುವ ಸಂಸ್ಥೆ. ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಅನೇಕ ಏಳು ಬೀಳುಗಳನ್ನು ಕಂಡುಕೊಂಡು 1982 ಇದು ಒಂದು ರೀತಿಯಲ್ಲಿ ಕುಂಠಿತಾವಸ್ಥೆಯಲ್ಲಿದ್ದ ಸಂಸ್ಥೆ. ಕೇವಲ ಪಡಿತರ ಸಾಮಗ್ರಿ ವಿತರಣೆಗೆ, ರಾಸಾಯನಿಕ ಗೊಬ್ಬರ ವಿತರಣೆಗೆ ಮಾತ್ರ ಸೀಮಿತವಾದ ಸಂಸ್ಥೆ ಯಾವುದೋ ಒಂದು ಕಾರಣಕ್ಕೆ ಸರ್ಕಾರ ಅದನ್ನು ಸ್ವಾಧೀನ ಪಡ್ಕೊಂಡು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಸರ್ಕಾರದ ಸಹಕಾರ ಇಲಾಖೆಯ ಅಧಿಕಾರಿ ಅದರ ಜವಾಬ್ದಾರಿ ತೆಗೆದುಕೊಂಡಿದ್ದರು. ತದನಂತರದ ದಿನಗಳಲ್ಲಿ ಸುಮಾರು 2-3 ವರ್ಷಗಳ ಕಾಲ ಸರ್ಕಾರದ ಆಡಳಿತಾಧಿಕಾರಿಯೇ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾವುದೇ ವ್ಯವಹಾರ ಇರಲಿಲ್ಲ, ಅದು ಮುಚ್ಚುಗಡೆಯಾಗಿತ್ತು. ತದನಂತರ ಹೊಸ ಆಡಳಿತ ಮಂಡಳಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು. ಹೊಸ ಆಡಳಿತ ಮಂಡಳಿ ಜವಾಬ್ದಾರಿ ತೆಗೆದುಕೊಂಡ ನಂತರ ದಿನಗಳಲ್ಲಿ, ಅಂದರೆ ಸುಮಾರು 4 ದಶಕಗಳ ಹಿಂದೆ ಈ ಸಂಸ್ಥೆ ತನ್ನ ಪಡಿತರ ಸಾಮಗ್ರಿ ವಿತರಣೆ ಇರ್ಬೋದು, ರಾಸಾಯನಿಕ ಗೊಬ್ಬರ ವಿತರಣೆ ಇರ್ಬೋದು, ತದನಂತರ ದಿನಗಳಲ್ಲಿ ಇವತ್ತು ಠೇವಣಿ ಪಡ್ಕೊಂಡು ಅಗತ್ಯತೆ ಉಳ್ಳವರಿಗೆ ಆರ್ಥಿಕ ಸಾಲ ಸೌಲಭ್ಯಗಳನ್ನು ನೀಡುವುದರೊಂದಿಗೆ ಪ್ರಾರಂಭ ದಿನಗಳಲ್ಲಿ 1982 ಕೇವಲ 306 ಸದಸ್ಯರಿದ್ದರು. ಒಟ್ಟು ಠೇವಣಿ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ 4,000 ರೂಪಾಯಿ ನಮ್ಮದು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಅದಲ್ಲದೆ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನಾವು 35,000 ರೂಪಾಯಿ ಸಾಲ ಕೊಡಲಿಕ್ಕೆ ಬಾಕಿ ಇತ್ತು. ಅದೆಲ್ಲ ಇದ್ದ ಸಂಸ್ಥೆ ಗೌರವಾನ್ವಿತರೆ ಇವತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳು, ನಮ್ಮ ಗ್ರಾಹಕ ಬಂಧುಗಳು, ಅವರೆಲ್ಲರ ಸಹಕಾರದೊಂದಿಗೆ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆ ನಮ್ಮ ಕಾರ್ಯಕ್ಷೇತ್ರವನ್ನು ಒಳಗೊಂಡಿದೆ. ಕಾರ್ಯಕ್ಷೇತ್ರಗಳಲ್ಲಿ 11 ಶಾಖೆಗಳನ್ನು ನಾವು ಹೊಂದಿದ್ದೇವೆ. 11 ಶಾಖೆಗಳಲ್ಲಿ 9 ಶಾಖೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿ ವ್ಯವಹಾರ ಮಾಡ್ತಾ ಇದೆ. ಇವತ್ತು ಕುಂದಾಪುರದಲ್ಲಿ ನಮ್ಮ ಪ್ರಪ್ರಥಮ ಶಾಖೆ, ಕಾರ್ಕಳದಲ್ಲಿ ಈಗಾಗಲೇ ಶಾಖೆಯನ್ನು ನಾವು ಹೊಂದಿದ್ದೇವೆ, ಉತ್ತಮ ರೀತಿ ವ್ಯವಹಾರವೂ ಆಗ್ತಾ ಇದೆ. ಕುಂದಾಪುರದಲ್ಲಿ ಪ್ರಪ್ರಥಮವಾಗಿ ಕುಂದಾಪುರ ನಗರದ ಹೃದಯ ಭಾಗ ಅಂತ ಹೇಳ್ಬೋದು, ಪಾರಿಜಾತ ಹೋಟೆಲ್ನ ಸಾಮೀಪ್ಯದಲ್ಲಿ ಇವತ್ತು ಆ ಸ್ಥಳ ನಿವೇಶನವನ್ನೇ ಖರೀದಿ ಮಾಡಿಕೊಂಡು ನಮ್ಮ ಹೊಸ ಶಾಖೆಯನ್ನು ಅಲ್ಲಿ ಇನ್ನೇನು 22 ತಾರೀಕು ಮೇ ತಿಂಗಳು ಉದ್ಘಾಟನೆ ಮಾಡುವರಿದ್ದೇವೆ. ಈ ಸಂಬಂಧ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನೊಮ್ಮೆ ಎಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿರುವ ಸಮಸ್ತ ಗೌರವಾನ್ವಿತ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಒಂದು ಸಂಕ್ಷಿಪ್ತ ವಿವರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ 12ನೇ ಸ್ವಂತ ನೂತನ ಹವಾನಿಯಂತ್ರಿತ ಶಾಖೆ ಕುಂದಾಪುರದಲ್ಲಿ. ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ನೂತನ 12ನೇ ಸಂಪೂರ್ಣ ಹವಾನಿಯಂತ್ರಿತ ಕುಂದಾಪುರ ಶಾಖೆಯ ಉದ್ಘಾಟನಾ ಸಮಾರಂಭವು ದಿನಾಂಕ 22/5/2026 ಶುಕ್ರವಾರ ಪೂರ್ವಾಹ್ನ ಗಂಟೆ 10:30ಕ್ಕೆ ಸರಿಯಾಗಿ ಕುಂದಾಪುರದ ಮುಖ್ಯ ರಸ್ತೆ ಹೋಟೆಲ್ ಪಾರಿಜಾತ ಬಳಿ ಇರುವ ನಂದಿಕೇಶ್ವರ ಟವರ್ಸ್ನಲ್ಲಿ ಜರುಗಲಿದೆ. ಸಮಾರಂಭವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು, ನಮ್ಮ ಸಹಕಾರ ರತ್ನ ಗೌರವಾನ್ವಿತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ಅಧ್ಯಕ್ಷರಾದ ಸಹಕಾರ ರತ್ನ ಜಯಕರ್ ಶೆಟ್ಟಿ ಇಂದ್ರಳಿ ವಹಿಸಲಿರುವರು. ಮುಖ್ಯ ಅತಿಥಿಗಳಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಅವರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಸಹಕಾರ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಸಹಕಾರ ರತ್ನ ಶ್ರೀಯುತ ಯಶ್ಪಾಲ್ ಚೋಳ್ರವರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ಗೌರವಾನ್ವಿತರಾದ ಕೆ ಜಯಪ್ರಕಾಶ್ ಹೆಗ್ಡೆ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾದ ಮಹೇಶ್ ಹೆಗ್ಡೆ ಮಳಹಳ್ಳಿ ಅವರು, ಉಡುಪಿ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಾದ ಶ್ರೀಮತಿ ಲಾವಣ್ಯ ಕೆ.ಆರ್ ಅವರು, ಕುಂದಾಪುರ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ 107 ವರ್ಷಗಳಿಂದ ಸಾರ್ಥಕ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಘವು ಪ್ರಸ್ತುತ 23,000
ಸದಸ್ಯರನ್ನು ಹೊಂದಿದ್ದು, ರೂಪಾಯಿ 662 ಕೋಟಿ ರೂಪಾಯಿ ಠೇವಣಿಯನ್ನು ಹೊಂದಿದ್ದು, 528 ಕೋಟಿ ರೂಪಾಯಿ ಸದಸ್ಯರಿಂದ ಹೊರಬಾಕಿ ಸಾಲ ಬರಲಿಕ್ಕಿದೆ. ಸಂಘವು ಸುಮಾರು 113.24 ಕೋಟಿ ನಿಧಿಗಳನ್ನು ಹೊಂದಿದ್ದು, ಸುಮಾರು 284 ಕೋಟಿ 7 ಲಕ್ಷ ರೂಪಾಯಿ ಈಗಾಗಲೇ ಬೇರೆ ಬ್ಯಾಂಕ್ಗಳಲ್ಲಿ ನಾವು ಹೂಡಿಕೆಯನ್ನು ಮಾಡಿದ್ದೇವೆ. ಸಂಘದ ಒಟ್ಟು ದುಡಿಯುವ ಬಂಡವಾಳ ಸುಮಾರು 795 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಬಡಗಬೆಟ್ಟು ಟ್ರೇಡ್ ಕೋಆಪರೇಟಿವ್ ಸೊಸೈಟಿ ಹೊಂದಿದೆ. ಸಂಸ್ಥೆಗೆ 2025-26ನೇ ಸಾಲಿನಲ್ಲಿ 4,062 ಕೋಟಿ ರೂಪಾಯಿ 29 ಲಕ್ಷ ವಾರ್ಷಿಕ ವಹಿವಾಟನ್ನು ಮಾಡಿರುವುದಲ್ಲದೆ 18 ಕೋಟಿ 13 ಲಕ್ಷ ರೂಪಾಯಿ ಲಾಭವನ್ನು ಗಳಿಸಿದೆ. ಗೌರವಾನ್ವಿತರೆ, ಸಹಕಾರಿ ಕ್ಷೇತ್ರದಲ್ಲಿ ನೀಡಿದ ಅತ್ಯುತ್ತಮ ಸೇವೆಗಾಗಿ ಈಗಾಗಲೇ 2 ಬಾರಿ ರಾಷ್ಟ್ರ ಪ್ರಶಸ್ತಿ, 9 ಬಾರಿ ರಾಜ್ಯ ಪ್ರಶಸ್ತಿ, 19 ಬಾರಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಲ್ಲದೆ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಸಹಕಾರ ಮಾಣಿಕ್ಯ ಗೌರವವನ್ನು ನಾವು ಸಂಸ್ಥೆಗೆ ಪಡೆದಿದೆ. ಉತ್ತಮ ಆಡಳಿತ, ಆರ್ಥಿಕ ಶಿಸ್ತು, ಸದಸ್ಯ ಸ್ನೇಹಿ ಯೋಜನೆಗಳು ಹಾಗೂ ಪಾರದರ್ಶಕ ಕಾರ್ಯವೈಖರಿಗಳಿಗಾಗಿ ಸಂಸ್ಥೆಯು ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಗ್ರಾಹಕರ ವಿಶ್ವಾಸ, ತಂತ್ರಜ್ಞಾನ ಆಧಾರಿತ ಸೇವೆ ಹಾಗೂ ಸಾಮಾಜಿಕ ಬದ್ಧತೆಯ ಮೂಲಕ ಸಂಸ್ಥೆ ಜನಮನ ಗೆದ್ದಿದೆ. ಸಂಸ್ಥೆಯು ವ್ಯವಹಾರ ಲಾಭದೊಂದಿಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿದ್ದು, ಪ್ರತಿ ವರ್ಷ ಸುಮಾರು 25 ಲಕ್ಷಕ್ಕೂ ಮೇಲ್ಪಟ್ಟು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಮೀಸಲಿಡುತ್ತಿದೆ. ಸಹಕಾರ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಆಧಾರಿತ ಸೇವೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವ ನಮ್ಮ ಸಂಸ್ಥೆಯು ಡಿಜಿಟಲೀಕರಣದ ಭಾಗವಾಗಿ ಚೇತನ ಮೊಬೈಲ್ ಆ್ಯಪ್ ಅನ್ನು ಈಗಾಗಲೇ ಪರಿಚಯಿಸಿದೆ. ಈ ಆ್ಯಪ್ ಮೂಲಕ ಗ್ರಾಹಕರು ತಮ್ಮ ಖಾತೆ ವಿವರ ವೀಕ್ಷಣೆ, ಹಣ ವರ್ಗಾವಣೆ, ಸಾಲದ ಖಾತೆ ನಿರ್ವಹಣೆ ಹಾಗೂ ಸಂಘದ ಯೋಜನೆಗಳ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿರುವ ಈ ಆ್ಯಪ್ಗೆ ಸದಸ್ಯರು ಹಾಗೂ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಈಗಾಗಲೇ ದೊರೆತಿದೆ. ನೂತನ ವಿಶಾಲವಾದ ಸುಸಜ್ಜಿತ ಕುಂದಾಪುರ ಶಾಖೆಯಲ್ಲಿ ಆಕರ್ಷಕ ಠೇವಣಿಯ ಯೋಜನೆಗಳು, ಕಡಿಮೆ ಬಡ್ಡಿ ದರದಲ್ಲಿ ವಿವಿಧ ಸಾಲ ಸೌಲಭ್ಯಗಳು, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಪಾನ್ ಕಾರ್ಡ್ನ ಸೌಲಭ್ಯ, ಆರೋಗ್ಯ ಕಾರ್ಡ್ ಸೌಲಭ್ಯ, ಹೀಗೆ ಎಲ್ಲ ವಿಧದ ವಿಮಾ ಸೇವೆಗಳು, ಮೊಬೈಲ್ ಮೂಲಕವೇ ದೈನಿಕ ಠೇವಣಿ ಸಂಗ್ರಹಣೆ ಅಲ್ಲದೆ ಝೀರೋ ಬ್ಯಾಲೆನ್ಸ್ ವಿದ್ಯಾನಿಧಿ ಖಾತೆ, ಮಿಸ್ಡ್ ಕಾಲ್ ಸೇವೆ, ಉಚಿತ SMS ಸೌಲಭ್ಯ, NEFT, RTGS ಸೇರಿದಂತೆ ಆಧುನಿಕ ಬ್ಯಾಂಕಿಂಗ್ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸಲಾಗುವುದು. ಶಾಖೆಯ ಉದ್ಘಾಟನಾ ಪ್ರಯುಕ್ತ ಕುಂದಾಪುರ ಶಾಖೆಯ ಗ್ರಾಹಕರಿಗಾಗಿ ವಿಶೇಷ ಠೇವಣಿ ಬಡ್ಡಿದರವನ್ನು ಸಂಸ್ಥೆ ಈಗಾಗಲೇ ಘೋಷಿಸಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ಸಂಸ್ಥೆಯಾದ ಬಡಗಬೆಟ್ಟು ಟ್ರೇಡ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವುದರೊಂದಿಗೆ ಸಂಸ್ಥೆಯ ಯಶಸ್ವಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇವೆ.